ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಲೇಡೀಸ್ಗೆ ತುಂಬ ಯೂಸ್ಫುಲ್ ಆಗುವಂತಹ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಪ್ಪದೇ ಕೊನೆವರೆಗೂ ಈ ವಿಡಿಯೋನ ನೋಡಿ. ನಾವು ಸಿಲ್ಕ್ ಸ್ಯಾರೀಸ್ ತೊಗೊತಾ ಇರ್ತೀರಿ, ಏನು ರೇಷ್ಮೆ ಸ್ಯಾರೀಸ್ ಅಂತೀರ, ಹಬ್ಬ ಟೈಮಲ್ಲಿ ಆಗಿರ್ಬೋದು, ಫಂಕ್ಷನ್ಸ್ ಟೈಮಲ್ಲೆಲ್ಲ ನಾವು ಉಟ್ಕೊಂಡು ಆದಮೇಲೆ ತುಂಬ ನೀಟಾಗಿ ಕಾಣಬೇಕು ಅಂತಂದರೆ ನಾವು ಮೈಂಟೆನೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಯಾವ ರೀತಿ ಮೈಂಟೈನ್ ಮಾಡ್ತಿರೋ ಸ್ಯಾರಿನ ಆ ರೀತಿ ಸ್ಯಾರಿ ಇರುತ್ತೆ. ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ನಾವು ತುಂಬ ನೀಟಾಗಿ ಮೈಂಟೈನ್ ಮಾಡಬೇಕಾಗುತ್ತೆ. ನೀವು ಸಿಲ್ಕ್ ಸ್ಯಾರಿನ ವಿಯರ್ ಮಾಡಿ ಹಾಗೆ ಬಿಚ್ಚಿಬಿಟ್ಟು ಕಬೋರ್ಡಲ್ಲಿ ಇಡಬಾರ್ದು, ಏಕೆಂದರೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾಗೆ ಕಬೋರ್ಡಲ್ಲಿ ನೀವು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಹಾಗಾಗಿ ಒಂದು 10 to 15 ಮಿನಿಟ್ಸ್ ಆದರೂ ಬಿಸಿಲಲ್ಲಿ ಆಗ್ದಿರ ನೆರಳಲ್ಲೇ ಒಂದು 10 to 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಆದರೂ ಹೊರಗೆ ಸ್ವಲ್ಪ ಹೊತ್ತು ನೀವು ಒಣಗಿಸ್ಬೇಕಾಗುತ್ತೆ. ಆಗ ಗಾಳಿಗೆಲ್ಲ ನೀಟಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಬ್ಲೌಸಲ್ಲಿರೋ ಸ್ವೆಟ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಒಂದು 10 ನಿಮಿಷ ನೆರಳಲ್ಲಿ ಒಣಗಾಕೋದ್ರಿಂದ. ಹಾಗೆ ಒಣಗಾಕಿದ್ದಾದಮೇಲೆ ನೀವು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಯಾವ ಸೈಡ್ ಫೋಲ್ಡಿಂಗ್ ಮಾಡಿರ್ತೀರೋ ಅದನ್ನು ರಿವರ್ಸ್ ಸೈಡ್ ನಾವು ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ನೋಡಿ ನಾನೀಗ ಫೋಲ್ಡ್ ಮಾಡ್ತಿದ್ದೀನಲ್ಲ ಈ ರೀತಿ ಫೋಲ್ಡಿಂಗ್ ಒಂದು 3 ಮಂತ್ಸ್ಗೋ 2 ಮಂತ್ಸ್ಗೋ ಈ ರೀತಿ ನಾವು ಫೋಲ್ಡಿಂಗ್ನ ಚೇಂಜ್ ಮಾಡೋದ್ರಿಂದ ಸ್ಯಾರಿ ನೀಟಾಗಿರುತ್ತೆ. ಇಲ್ಲಾಂತಂದರೆ ಎಲ್ಲ ಮುದ್ರಕೊಂಬಿಟ್ಟಿರುತ್ತೆ, ಶ್ರಿಂಕೇಜ್ ಆಗಿರೋ ಥರ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಫೋಲ್ಡಿಂಗ್ನ ನೀವು 3 ಮಂತ್ಸ್ಗೋ 2 ಮಂತ್ಸ್ಗೋ ಒನ್ಸ್ ನೀವು ಚೇಂಜ್ ಮಾಡ್ಕೊತಾ ಇರಿ. ನೋಡಿ ನಾವು ಸಿಲ್ಕ್ ಸ್ಯಾರೀಸ್ಗೆ ತುಂಬ ದುಡ್ಡು ಕೊಟ್ಟು ತಗೊಂಡಿರ್ತೀರಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಹಾಗೆ ನಾವು ವಾಟರ್ ವಾಶ್ ಎಲ್ಲ ಮಾಡೋಂಗಿರಲ್ಲ, ಡ್ರೈ ವಾಶೇ ಮಾಡಬೇಕಾಗಿರುತ್ತೆ. ಏನಾದರೂ ಡ್ಯಾಮೇಜ್ ಆದರೆ ಸ್ಯಾರೀಸು, ಇಲ್ಲಾಂದರೆ ಸ್ಯಾರಿಗೆ ಏನಾದರೂ ಸ್ವಲ್ಪ ಗಲೀಜು ಮೆತ್ಕೊಂಡ್ರೂ ನಮಗೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನೀವು ತುಂಬ ನೀಟಾಗಿ ಈ ರೀತಿ ಮೈಂಟೈನ್ ಮಾಡಿಕೊಂಡ್ರೆ ಸ್ಯಾರಿನೂ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಆದ್ರೂ ಏನು ಗಲೀಜಾಗೋದಿಲ್ಲ, ಹಾಗೆ ನೀಟಾಗೂ ಇರುತ್ತೆ, ಲುಕ್ಕಾಗೂ ಕಾಣುತ್ತೆ. ನೆಕ್ಸ್ಟ್ ನಾವು ಫಸ್ಟ್ ಟೈಮ್ ಉಟ್ಕೊಂಡಿದ್ದ ತಕ್ಷಣ ಕೆಲವ್ರದ್ದು ಗಲೀಜಾಗಿಬಿಟ್ಟಿರುತ್ತೆ ಸ್ಯಾರೀಸು. ಹಾಗಾಗಿ ನೀವು ಈ ರೀತಿ ಮೈಂಟೈನ್ ಮಾಡ್ಕೊಳ್ಳಿ, ತುಂಬ ವರ್ಷ ಆದ್ರೂ ಏನೂ ಆಗೋಲ್ಲ, ಸ್ಯಾರಿ ನೀಟಾಗಿರುತ್ತೆ. ನೆಕ್ಸ್ಟ್ ನಾವು ಉಟ್ಟಿದವಾಗೂ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀರಲ್ವ, ನಾವು 1 ಸಲ 2 ಸಲಕ್ಕೆ ನಾವು ಎಂಡ್ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನೀವು ಈ ರೀತಿ ಮೈಂಟೈನ್ ಮಾಡ್ಕೊಳ್ಳಿ. ಬ್ಲೌಸಸ್ನೂ ಅಷ್ಟೇ ನೀವು ತುಂಬ ನೀಟಾಗಿ ಮೈಂಟೈನ್ ಮಾಡಬೇಕಾಗುತ್ತೆ. ಯಾವ ಸ್ಯಾರಿ ಬ್ಲೌಸ್ ಇರುತ್ತೋ ಆ ಸ್ಯಾರಿಯಲ್ಲಿ ನೀವು ಈ ರೀತಿ ಸೆಂಟ್ರಲ್ಲಿ ಫೋಲ್ಡಿಂಗ್ ಮಾಡಿಟ್ರೆ ನೆಕ್ಸ್ಟ್ ನೀವು ತೊಗೊಂಡಾಗೂ ಈಸಿಯಾಗಿ ಸಿಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಸಿಲ್ಕ್ ಸ್ಯಾರೀಸ್ಗೆ ಆದಷ್ಟು ಈ ರೀತಿ ಸ್ಯಾರಿ ಕವರ್ಸಲ್ಲಿ ಈ ರೀತಿ ಜಿಪ್ಲಾಕ್ ಕವರ್ಸಲ್ಲಿ ನೀವು ಇಡಿ, ತುಂಬ ನೀಟಾಗಿರುತ್ತೆ, ಏನು ಫೋಲ್ಡಿಂಗ್ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಫೋಲ್ಡ್ ಮಾಡಿರ್ತೀರೋ ಅದೇ ರೀತಿಯೇ ಇರುತ್ತೆ. ಈ ರೀತಿ ಜಿಪ್ಲಾಕ್ ಕವರ್ಸ್ ಇಲ್ಲ ಅಂತಂದರೆ ಈ ರೀತಿ ನಾರ್ಮಲ್ ಕವರ್ಸ್, ನಾವು ಶಾಪಿಂಗ್ ಮಾಡಿದಾಗ ಎಲ್ಲ ನಾರ್ಮಲ್ ಕವರ್ಸ್ ಈ ರೀತಿ ಕೊಡ್ತಾರಲ್ಲ, ಈ ರೀತಿ ಕವರ್ಸಲ್ಲಿ ಇಡ್ಬೋದು, ತುಂಬ ನೀಟಾಗೂ ಇರುತ್ತೆ ಈ ರೀತಿ ಕವರಲ್ಲಿ ಇಡೋದ್ರಿಂದ. ಹಾಗೆ ನೀವು ನೋಡಿ ಕೆಲವೊಂದು ಸಲ ನಾವು ಸ್ಯಾರೀಸು ಇಟ್ಟಿರೋ ಹತ್ರನೇ ಕಬೋರ್ಡ್ಸಲ್ಲಿ ಮಳೆಗಾಲದಲ್ಲೆಲ್ಲ ಒಂಥರ ಸ್ಮೆಲ್ ಬರುತ್ತೆ. ಹಾಗೆ ಕೆಲವೊಂದು ಸಲ ಬೂಸ್ಟ್ ಥರ ಫಂಗಸ್ ಥರ ಅಟ್ಯಾಕ್ ಆಗಿಬಿಟ್ಟಿರುತ್ತೆ ಸ್ಯಾರೀಸ್ಗೆ. ಹಾಗಾಗಿ ಆದಷ್ಟು ನೀವು ಈ ರೀತಿ ಕವರ್ಸ್ನ ಯೂಸ್ ಮಾಡಿ. ಒಂದೊಂದು ಸ್ಯಾರಿಗೂ ಸಿಂಗಲ್ ಸ್ಯಾರೀಸ್ಗೂ ಸಿಂಗಲ್ ಕವರ್ ಹಾಕಿ ಈ ರೀತಿ ನೀವು ಫೋಲ್ಡಿಂಗ್ ಮಾಡಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಸ್ಯಾರಿ. ಹಾಗೆ ನಾವು ಯಾವ ರೀತಿ ಇಟ್ಟಿರ್ತೀರೋ ಅದೇ ರೀತಿಯೇ ಇರುತ್ತೆ. ಹಾಗೆ ನೋಡಿ ಕೆಲವೊಂದು ಬ್ಲೌಸಸ್ಗೆ ನಾವು ಕಪ್ಸ್ ಹಾಕಿರ್ತೀರಿ, ಆ ಕಪ್ಸ್ನ ನಾವು ನೀಟಾಗಿ ಫೋಲ್ಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕಪ್ಸ್ ಶೇಪ್ಸೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಥರ ಕಪ್ಸ್ ಹಾಕಿರೋ ಬ್ಲೌಸಸ್ನೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಸ್ಯಾರಿ ಉಟ್ಟಾಗ ನೀವು ಐರನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಹಾಗೆ ಈ ರೀತಿ ಸ್ಯಾರೀಸ್ ಈ ಕವರ್ಸಲ್ಲಿ ಇಡೋದ್ರಿಂದ ನೆಕ್ಸ್ಟ್ ನಾವು ಹೇಗೆ ಫೋಲ್ಡಿಂಗ್ ಮಾಡಿರ್ತೀರೋ ಸ್ಯಾರಿ ಅದೇ ರೀತಿಯೇ ಇರುತ್ತೆ. ನೆಕ್ಸ್ಟ್ ನಾವು ಸಡನ್ನಾಗಿ ಎಲ್ಲ ಹೋಗ್ಬೇಕಂತಂದರೆ ನಾವು ಸ್ಯಾರಿ ಐರನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ನೀಟಾಗಿ ಇರುತ್ತೆ. ಈ ರೀತಿ ಮೈಂಟೈನ್ ಮಾಡೋದ್ರಿಂದ ತುಂಬ ದಿನವೂ ಸ್ಯಾರಿ ಬಾಳಿಕೆ ಬರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ, ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ರೀತಿ ಕವರ್ಸ್ ಇಲ್ಲ ಅಂತಂದರೆ ನಿಮಗೆ ಆನ್ಲೈನಲ್ಲೂ ಅವೈಲೇಬಲ್ ಇರುತ್ತೆ. ಹಾಗೆ ನೋಡಿ ಈ ರೀತಿ ಸ್ಯಾರಿ ಕವರ್ಸ್ ಇಟ್ಟಿದ್ದೀನಲ್ಲ ನಾನು, ವೈಟ್ ಆ್ಯಂಡ್ ಬ್ಲ್ಯಾಕು, ಈ ರೀತಿ ಜಿಪ್ಲಾಕ್ ಇರುತ್ತೆ. ಇದು ಬಂದು ನಿಮಗೆ 10 to 15 ಸ್ಯಾರೀಸ್ ಇಡ್ಬೋದು ಆರಾಮಾಗಿ. ಈ ರೀತಿ ಸ್ಟೋರೇಜ್ ಬ್ಯಾಗ್ಸ್ನ ಯೂಸ್ ಮಾಡೋದ್ರಿಂದ ನೀವು ಸ್ಯಾರಿ ಇಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಸಲ ಕಬೋರ್ಡ್ಸಲ್ಲೆಲ್ಲ ಮಳೆಗಾಲದಲ್ಲೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ನಾವು ಈ ರೀತಿ ಬ್ಯಾಗ್ಸ್ನ ಯೂಸ್ ಮಾಡ್ದಿರ ನಾರ್ಮಲಾಗಿ ಸ್ಯಾರೀಸ್ನ ಇಟ್ಬಿಟ್ರೆ ಇಟ್ಟಿರೋ ಹತ್ರನೇ ಸ್ಯಾರೀಸ್ ಎಲ್ಲ ಬೇಗ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ರೀತಿ ಸ್ಟೋರೇಜ್ ಬ್ಯಾಗ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಕೆಲವೊಬ್ಬರು ಮನೆಯಲ್ಲಿ ಓಪನ್ ಶೆಲ್ಫ್ ಇರುತ್ತೆ, ಕಬೋರ್ಡ್ಸ್ ಎಲ್ಲ ಇರೋದಿಲ್ಲ, ಅಂಥವ್ರು ಈ ಬ್ಯಾಗ್ಸ್ನ ತಗೊಂಡು ಸ್ಟೋರೇಜ್ ಬ್ಯಾಗ್ನ ಯೂಸ್ ಮಾಡ್ಕೊಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಸ್ಯಾರೀಸು ನಾವು ನೀಟಾಗಿ ಫೋಲ್ಡಿಂಗ್ ಮಾಡಿ
ನೀಟಾಗಿ ಚೆನ್ನಾಗಿ ಇಡ್ಬೋದು, ತುಂಬ ನೀಟಾಗಿ ಮೈಂಟೈನ್ ಮಾಡ್ಬೋದು. ನೋಡಿ ಕೆಲವೊಂದು ಸಲ ನಾವು ಬ್ಲೌಸಸ್ಗೆ ತುಂಬಾ ಅಮೌಂಟ್ ಕೊಟ್ಟು ವರ್ಕ್ಸ್ ಎಲ್ಲ ಮಾಡಿಸಿರ್ತೀವಿ, ಹಾಗಾಗಿ ನೀವು ತುಂಬ ನೀಟಾಗಿ ಇಡಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈ ರೀತಿ ಬ್ಲೌಸ್ಗೆ ನಾವು ವರ್ಕ್ ಮಾಡ್ತಿರ್ತೀರಲ್ವ, ಆದಷ್ಟು ನೀವು ಈ ರೀತಿ ಸ್ಟೋನ್ ವರ್ಕ್ನ ಅವಾಯ್ಡ್ ಮಾಡ್ಕೊಳ್ಳಿ. ಏಕೆಂದರೆ ಒಂದು 5 to 6 ಇಯರ್ಸ್ ಇಲ್ಲ ಒಂದು 10 ಇಯರ್ಸ್ ಆದಮೇಲೆ ಈ ರೀತಿ ಸ್ಟೋನ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ನೀವು ನೀಟಾಗಿ ಮೈಂಟೈನ್ ಮಾಡಿಲ್ಲ ಅಂತಂದರೆ. ಹಾಗಾಗಿ ಈ ರೀತಿ ಸ್ಟೋನ್ಸ್ ಹಾಕೋದು ನಿಲ್ಲಿಸ್ಬಿಟ್ಟು ಈ ರೀತಿ ನೀವು ಥ್ರೆಡ್ ವರ್ಕ್ನ ಇಟ್ಟಿದ್ರೆ ತುಂಬ ದಿನ ಇರುತ್ತೆ, ಹಾಗೆ ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಆದಷ್ಟು ಈ ರೀತಿ ಮಣಿ ಎಲ್ಲ ಹಾಕ್ಸೋದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ ವರ್ಕಲ್ಲೇ ನೀವು ಬರೀ ಥ್ರೆಡ್ಡಲ್ಲೇ ಡಿಸೈನ್ ಮಾಡಿಸಿ. ಇದೆಲ್ಲ ಹ್ಯಾಂಡ್ ವರ್ಕ್ ಇರುತ್ತೆ, ಆಲ್ಮೋಸ್ಟ್ ಆಲ್ ಒಂದು 5,000 to 6,000 ಎಬೋನೇ ಇರುತ್ತೆ ಬ್ಲೌಸಸ್ಸು. ಹಾಗಾಗಿ ನೀವು ತುಂಬ ನೀಟಾಗಿ ಮೈಂಟೈನ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಬ್ಲೌಸಸ್ನೆಲ್ಲ ನೀವು ಈ ರೀತಿ ಜಿಪ್ಲಾಕ್ ಕವರಲ್ಲಿ ಇಡೋದ್ರಿಂದ ಸ್ಯಾರಿ ಕವರ್ಸಲ್ಲಿ ತುಂಬ ಚೆನ್ನಾಗೂ ಕಾಣುತ್ತೆ. ನಮಗೆ ಯಾವಾಗ ಬೇಕೋ ಅವಾಗೂ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗ ಸಿಗುತ್ತೆ, ಹಾಗೆ ಸ್ಟೋನ್ಸ್ ಎಲ್ಲ ಬ್ಲ್ಯಾಕ್ ಆಗೋದಿಲ್ಲ. ಆದಷ್ಟು ಈ ರೀತಿ ನೀವು ಟ್ರೈ ಮಾಡಿ ಈ ರೀತಿ ಜಿಪ್ಲಾಕ್ ಕವರ್ಸಲ್ಲಿ ಇಡೋದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಆದಷ್ಟು ನೀವು ಈ ರೀತಿ ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡಿ. ಸಿಲ್ಕ್ ಸ್ಯಾರೀಸ್ಗೆಲ್ಲ ನಾವು ವಾಶ್ ಮಾಡೋದಕ್ಕಾಗೋದಿಲ್ಲ, ಒಂದು ಸಲ ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಆಗಬೇಕು ಅಂತಂದರೆ ಬ್ಯಾಡ್ ಸ್ಮೆಲ್ ಇರುತ್ತೆ, ಸ್ವೆಟ್ ಸ್ಮೆಲ್ ಎಲ್ಲ ಇರುತ್ತೆ. ಅದಕ್ಕಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ ಈ ರೀತಿ ಸ್ವೆಟ್ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ಬ್ಲೌಸಸ್ಸು ನೀಟಾಗಿರುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡಿದವಾಗೂ ನಮಗೆ ಅಸಹ್ಯ ಅನಿಸೋದಿಲ್ಲ, ಹಾಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ ಬ್ಲೌಸಸ್ಸು. ಈ ರೀತಿ ನಾವು ಸ್ವೆಟ್ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ಇದು ಮಾರ್ಕೆಟಲ್ಲಿ ಎಲ್ಲ ಹತ್ರನೂ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಸಿಗುತ್ತೆ. ಇದು ಪ್ರೈಸ್ ಒಂದು 60 to 70 ರೂಪೀಸ್ ಇಲ್ಲ 100 ಆ್ಯಾವ್ರೇಜ್ ಅಷ್ಟಿರುತ್ತೆ. 3 to 4 ಪೇರ್ಸ ಇಲ್ಲ 6 ಪೇರ್ಸ್ ಆದರೂ ಬಂದಿರುತ್ತೆ. ಅದಕ್ಕಾಗಿ ನೀವು ಪ್ರೈಸ್ ಏನು ಜಾಸ್ತಿ ಇಲ್ಲ. ಈ ರೀತಿ ಮಸ್ಟ್ ಆ್ಯಂಡ್ ಶುಡ್ ಈ ರೀತಿ ಸ್ವೆಟ್ ಪ್ಯಾಡ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಇರುತ್ತೆ, ನೀವು ಈ ರೀತಿ ನೀವು ಯೂಸ್ ಮಾಡಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿನೇ. ಹಾಗೆ ನಾವು ಸ್ಯಾರೀಸ್ನ ಉಡೋವಾಗ ಆದಷ್ಟು ಎಕ್ಸ್ ಪಿನ್ಸ್ನ ಯೂಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ನಾರ್ಮಲ್ ಪಿನ್ಸ್ ಸೇಫ್ಟಿ ಪಿನ್ಸ್ ಹಾಕಿದಾಗ ಅದು ಸ್ಯಾರಿ ಎಲ್ಲ ಹರಿಯೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಪಿನ್ಸು ಎಲ್ಲ ಡ್ಯಾಮೇಜ್ ಆದಾಗ ಆದಷ್ಟು ನೆರಿಗೆಗೆಲ್ಲ ಈ ರೀತಿ ಎಕ್ಸ್ ಪಿನ್ಸ್ನ ಯೂಸ್ ಮಾಡ್ಕೊಳೋದ್ರಿಂದ ಸ್ಯಾರಿನೂ ಡ್ಯಾಮೇಜ್ ಆಗದಿರ ಅವಾಯ್ಡ್ ಮಾಡ್ಕೊಬೋದು ಈ ರೀತಿ ಪಿನ್ಸ್ನ ಯೂಸ್ ಮಾಡೋದ್ರಿಂದ. ನೋಡಿ ನಾವು ನಾರ್ಮಲಾಗಿ ಸ್ಯಾರಿನ ಉಡಬೇಕಾದ್ರೆ ಈ ರೀತಿ ಪಿನ್ಸ್ನ ಯೂಸ್ ಮಾಡ್ತಾ ಇರ್ತೀರಿ, ಹಾಗೆ ಕೆಲವೊಂದು ಸಲ ಪಿನ್ಸ್ ಹಾಕಿರೋ ಥರನೇ ಸ್ಯಾರಿ ಡ್ಯಾಮೇಜ್ ಆಗಿಬಿಡುತ್ತೆ, ಹರಿದ್ಬಿಡುತ್ತೆ. ಈ ರೀತಿ ಸ್ವಲ್ಪ ಒಳಗಡೆ ಹೋಗ್ಬಿಟ್ರೆ ಪಿನ್ನು ಅದು ಮತ್ತೆ ನಮಗೆ ತೆಗಿಯೋವಾಗ ಅದು ಡ್ಯಾಮೇಜ್ ಆಗಿಬಿಡುತ್ತೆ ಸ್ಯಾರಿ. ಅದಕ್ಕಾಗಿ ನೀವು ಈ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನೋಡಿ ಸಣ್ಣ ಈ ಥರ ಬೀಡ್ಸ್ ಸಿಗುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ, ಕೆಲವೊಂದು ಶಾಪ್ಸಲ್ಲೆಲ್ಲ ಸಿಗುತ್ತೆ. ಈ ರೀತಿ ಬೀಡ್ಸ್ನ ತೊಗೊಂಬಂದು ನೀವು ಈ ರೀತಿ ಪಿನ್ನಿಗೆ ಒಂದು 2 3 ಈ ರೀತಿ ಬೀಡ್ಸ್ನ ಹಾಕ್ಬಿಟ್ಟು ನೀವು ಸ್ಯಾರಿಗೆ ಪಿನ್ ಯೂಸ್ ಮಾಡೋದ್ರಿಂದ ಸ್ಯಾರಿ ಏನೂ ಡ್ಯಾಮೇಜ್ ಆಗೋದಿಲ್ಲ, ತುಂಬ ನೀಟಾಗೂ ಕಾಣಿಸುತ್ತೆ, ಲುಕ್ಕು ಇರುತ್ತೆ. ಹಾಗೆ ಸ್ಯಾರಿ ಕಲರ್ ಯಾವುದಿರುತ್ತೋ ಆ ಕಲರ್ ನೀವು ಬೀಡ್ಸ್ನ ಯೂಸ್ ಮಾಡಿಕೊಂಡು ಸ್ಯಾರಿಗೆ ಯೂಸ್ ಮಾಡ್ಕೊಬೋದು. ಈ ರೀತಿ ಯೂಸ್ ಮಾಡೋದ್ರಿಂದ ಸ್ಯಾರಿ ಡ್ಯಾಮೇಜ್ ಆಗೋಲ್ಲ, ತುಂಬ ಚೆನ್ನಾಗೂ ಕಾಣುತ್ತೆ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊತೀನಿ. ಹಾಗೆ ಕೆಲವೊಂದು ಸಲ ನಾವು ವಿಯರ್ ಮಾಡಿರ್ತೀರಿ, ವಾಷಬಲ್ ಸ್ಯಾರೀಸ್ ಇರುತ್ತೆ, ವಾಶ್ ಮಾಡಿದಾಗ ನಾವು ಐರನ್ ಕೊಡಬೇಕಾದ್ರೆ ಆ ರೀತಿ ಸ್ಯಾರೀಸ್ನ ನಾವು ಸಪ್ರೇಟಾಗಿ ವಾಶ್ ಮಾಡಿದವಾಗ ಈ ರೀತಿ ಒಂದು ಬ್ಯಾಗಲ್ಲಿ ಇಡೋದ್ರಿಂದ ಬೇಗ ನೆನಪಾಗುತ್ತೆ ಐರನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು. ಈ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.